ನಮಸ್ಕಾರ ಕರ್ನಾಟಕ. ದರ್ಶನ್ ಒಬ್ಬ ನಿರಪರಾಧಿ, ಅವನು ಜೈಲಿನಲ್ಲಿ ಕೊಡ್ತಾ ಇದ್ದಾನೆ. ರೀಇನ್ವೆಸ್ಟಿಗೇಟ್ ಮಾಡಬೇಕು ಮ್ಯಾಟರ್ನ. ಕೊಲೆ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಟ್ ಆಗಬೇಕು, ದರ್ಶನ್ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಟ್ ಆಗೋದು ಬೇಡ. ಯಾಕಂದ್ರೆ ದರ್ಶನ್ ತಪ್ಪು ಮಾಡಿದೆ ನೇಣಿಗಾಕಿ, ಮಾಡಿಲ್ಲ ಅಂದ್ರೆ ಬಿಡುಗಡೆ ಮಾಡಿಸ್ಲೇಬೇಕು. ಈ ಒಂದು ಆಸೆ ಇಟ್ಕೊಂಡು ಕರ್ನಾಟಕಕ್ಕೆ ನಾವು ಇದನ್ನ ಮೆಸೇಜ್ ಅನ್ನ ಕೊಟ್ರಿ. ಕನಿಷ್ಠ ಒಂದು 2-3 ಲಕ್ಷ ಜನ ಮೆಸೇಜ್ ಮಾಡಿದ್ದಾರೆ ವಾಟ್ಸಪ್ ಅಲ್ಲಿ. ಒಂದು 10,000ಕ್ಕೂ ಹೆಚ್ಚು ಜನ ಮಾತಾಡಿದ್ರು, ಈಗಲೂ ಮಾತಾಡ್ತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ನಾಳೆ ಪ್ರೊಟೆಸ್ಟ್ ನಡೀಬೇಕಾಗಿತ್ತು, ನಾಳೆಯಿಂದ ಶುರು ಮಾಡಬೇಕಾಗಿತ್ತು. ಒಂದು ಪರ್ಮಿಷನ್ ತಗೊಬೇಕು, ಎರಡನೇದು ಅಲ್ಲಿ ನಾವು ಜನ 1000 ಅನ್ಕೊಂಡ್ರೆ 5 ಲಕ್ಷ ಜನ ಸೇರ್ತಾರೆ, ದಿನೇ ದಿನೇ ಜಾಸ್ತಿ ಆಗ್ತಾರೆ. ಆಮೇಲೆ ಇದು ಇದು ಒಂದು ದೊಡ್ಡ ಕ್ರಾಂತಿ, ಒಂದು ರೀತಿಯ ಕ್ರಾಂತಿನೇ ಆಗುತ್ತೆ. ಯಾಕಂದ್ರೆ ನಾವು ಕೂಡ ಹೋರಾಟಗಾರರು, ಒಬ್ಬ ಅಮಾಯಕ ಹೊರಡೆ ಇದ್ದಾನೆ ಅಂತೇಳಿ ಪ್ರೊಟೆಸ್ಟ್ ಮಾಡಿದಾಗ ಅಭಿಮಾನಿಗಳು ಸೇರ್ತಾರೆ. ಒಂದು 5 ಲಕ್ಷ ಜನ ಹಾಕರೆ ಅದು ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ. ಪೊಲೀಸರಿಗೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೂ ಕೂಡ ಹೆಚ್ಚಿನ ಸಿಬ್ಬಂದಿ ಬೇಕಾಗತ್ತೆ. ನಾವು ಪ್ರೈವೇಟ್ ಸೆಕ್ಯೂರಿಟಿ ಅರೇಂಜ್ ಮಾಡ್ಬೇಕಾಗತ್ತೆ. ಅಲ್ಲಿ ಶಾಮಿಯಾನಗಳು, ನೀರು ಕುಡಿಯಕ್ಕೆ ನೀರಾದ್ರೂ ಕೊಡ್ಬೇಕಾಗತ್ತೆ, ಮೈಕು, ಅದು ಇದು ವ್ಯವಸ್ಥೆಗಳು, ಮೀಡಿಯಾ ಎಲ್ಲದಕ್ಕೂ ಮಹಾಲಕ್ಷ್ಮಿ ಬೇಕಾಗುತ್ತೆ. ಹಂಗಾಗಿ ದಯಮಾಡಿ ಯಾರಾದ್ರೂ ಬಂದಲ್ಲಿ ಅರೇಂಜ್ಮೆಂಟ್ ಮಾಡಿದ್ರೆ ಬಂದ್ಬೇಕಾರೆ ಫ್ರೀಯಾಗಿ ಎಷ್ಟು ದಿನ ಬೇಕಾದ ದಿನ ಪ್ರೊಟೆಸ್ಟ್ ಮಾಡ್ಕೊಡ್ತೀನಪ್ಪ. ಹಂಗಾಗಿ ನಾಳೆ ನಡಿಬೇಕಾದಂತ ಪ್ರೊಟೆಸ್ಟ್ ಅನ್ನ ಸದ್ಯದ ರೀತಿಯಲ್ಲಿ ಮುಂದಕ್ಕೆ ಹಾಕ್ತಾ ಇದೀವಿ. ಕಾರಣ ಯಾಕೆ ಅಂತಂದ್ರೆ, ಮುಂದಕ್ಕೆ ಯಾರು ಬರಿಲ್ಲ ಅರೇಂಜ್ಮೆಂಟ್ ಮಾಡಕ್ಕೆ. ಎಲ್ಲ ಅಭಿಮಾನಿಗಳು